ಹಾಯ್ ಹಲೋ ಎಲ್ರಿಗೂ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಇತ್ತೀಚೆಗೆ ಮತ್ತೆ ಹುದ್ದೆಗಳು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ. ಹುದ್ದೆ ಹೆಸರು ಭೂಮಾಪಕರು ಅಂತೇಳಿ. ಇದು ಕಲ್ಯಾಣ ಕರ್ನಾಟಕಕ್ಕೆ 100 ಪೋಸ್ಟ್ಗಳ ಹುದ್ದೆಗಳ ಸಂಖ್ಯೆ ಇದೆ. ಇದು ಗ್ರೂಪ್ ಸಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಸಂಬಂಧಿಸಿದಂಥದ್ದು. ಇದಕ್ಕೆ ವೇತನ ಶ್ರೇಣಿ 23,000ರಿಂದ 23,500ರಿಂದ 47,650ವರೆಗೆ ಇದೆ. ನೋಡ್ರಿ, ಇತ್ತೀಚೆಗೆ ಹೊಸ ನೋಟಿಫಿಕೇಶನ್ ಆಗಿದೆ. ಇದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂಮಾಪಕರು ಅಂತ ಹೇಳಿ. ಇದು ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ 100 ಹುದ್ದೆಗಳ ನೇಮಕಾತಿಯನ್ನು ಹೊಸದಾಗಿ ಅಧಿಸೂಚನೆ ಮಾಡಿದ್ದಾರೆ. ಇದಕ್ಕೆ ಅರ್ಜಿ ನೀವು ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 11/3/2024ರಂದು ಪ್ರಾರಂಭವಾಗುತ್ತದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/4/2024ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಇದಕ್ಕೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೂ ಕೂಡ ಕನ್ನಡ ಭಾಷಾ ಕಡ್ಡಾಯ ಪರೀಕ್ಷೆ ಇರುತ್ತದೆ. ಅದು 6ನೇ ತಾರೀಕು 7ನೇ ತಿಂಗಳು 2024ರಂದು ಕನ್ನಡ ಕಡ್ಡಾಯ ಭಾಷೆ ಇದು ಪರೀಕ್ಷೆ ನಡೆಸ್ತಾರೆ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ 7ನೇ ತಾರೀಕು 7ನೇ ತಿಂಗಳು 2024ರಂದು ನಡೆಸ್ತಾರೆ. ಇದಕ್ಕೆ ಇಂಪಾರ್ಟೆಂಟ್ ಏನಂದರೆ, ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಹಾಕಬೇಕು, ಅವರು ಏನೇ ಅವ್ರದ್ದು ಶೈಕ್ಷಣಿಕ ವಿದ್ಯಾರ್ಥಿ ಇರಬೇಕನ್ನೋದು ಭಾಳ ಮುಖ್ಯವಾಗಿರುವಂಥದ್ದು. ನೋಡ್ರಿ, ಯಾರೇ ಇದಕ್ಕೆ ಎಲಿಜಿಬಲ್ ಆಗ್ತೀರಿ, ಯಾರು ಇದಕ್ಕೆ ಅಪ್ಲೈ ಮಾಡ್ತೀರಿ ಅನ್ನೋರು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನೀವು BE ಸಿವಿಲ್ ಅಥವಾ BTech ಸಿವಿಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಅಥವಾ ನೀವು ಪದವಿ ಪೂರ್ವ ಶಿಕ್ಷಣ PUCಯಲ್ಲಿ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ CBSE ಅಥವಾ ICSC ಇವುಗಳಲ್ಲಿ ನೀವು ವಿಜ್ಞಾನ ವಿಷಯ ತೊಗೊಂಡಿರಬೇಕು. ಮತ್ತು ಗಣಿತ ವಿಷಯದಲ್ಲಿ 60%ಕ್ಕಿಂತಲೂ ಜಾಸ್ತಿ ಇರಬೇಕು, 60ಕ್ಕಿಂತ ಕಡಿಮೆ ಇರಬಾರ್ದು. ಸೊ ಅವರು ಕೂಡ ಉತ್ತೀರ್ಣರಾಗಿರಬೇಕು. ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಡಿಪ್ಲೊಮಾ ಇದರಲ್ಲಾದರೂ ಉತ್ತೀರ್ಣರಾಗಿರಬೇಕು. ಅಥವಾ ಕರ್ನಾಟಕ ಸರ್ಕಾರ ಉದ್ಯೋಗ ತರಬೇತಿ ಅಂದರೆ ITIನಲ್ಲಿ ಇನ್ ಸರ್ವೆ ಟ್ರೇಡ್ನಲ್ಲಿ ಕೂಡ ಅವರು ಉತ್ತೀರ್ಣ ಆಗಿರಬೇಕು. ಅಂಥವರು ಈ ಅರ್ಜಿಯನ್ನು ಸಲ್ಲಿಸಲು ಎಲಿಜಿಬಲ್ ಆಗಿರ್ತಾರೆ. ಇದಕ್ಕೆ ನೋಡ್ರಿ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಚಲನ್ ಇದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಚಲನ್ ಇದೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಶುಲ್ಕ ಇಲ್ಲ. ಹಾಗೆ ಮತ್ತು ಇದಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ, ಕನ್ನಡ ಭಾಷೆ ಕಡ್ಡಾಯ ಇರುತ್ತದೆ. ಅದಾದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳ ಎಕ್ಸಾಮ್ಗಳು ಕೂಡ ಇದರಲ್ಲಿ ನಡೆಸ್ತಾರೆ. ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1ನಲ್ಲಿ ಸಾಮಾನ್ಯ ಪತ್ರಿಕೆ 200 ಅಂಕಗಳದಿರುತ್ತದೆ, 2 ಗಂಟೆಗಳ ಕಾಲಾವಕಾಶ ಇರುತ್ತದೆ. ಮತ್ತು ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತದೆ, ಅದಕ್ಕೂ ಕೂಡ 200 ಅಂಕಗಳು ಇರ್ತದೆ, 2 ಗಂಟೆಗಳ ಕಾಲಾವಕಾಶ ಇರ್ತದೆ. ಮತ್ತು ಇದಕ್ಕೆ ವಿಯೋಮತಿ ಏನು, ಇದಕ್ಕೆ ಏಜ್ ಲಿಮಿಟ್ ಏನಪ್ಪ ಅಂತಂದ್ರೆ, ಸಾಮಾನ್ಯ ಅರ್ಹತೆ ಅಂದ್ರೆ ಇವರಿಗೆ ಗರಿಷ್ಠ ವಯಸ್ಸು 35ವರೆಗೆ ಇರ್ತದೆ. ಪ್ರವರ್ಗ 2A 2B 3A 3B ಇವರಿಗೆ ಗರಿಷ್ಠ ವಯಸ್ಸು 38 ವರ್ಷಗಳು ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರಿಗೆ ಗರಿಷ್ಠ ವಯಸ್ಸು 40 ವರ್ಷದವರೆಗೆ ಇರುತ್ತದೆ. ಮತ್ತು ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ನೋಡ್ರಿ, ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದಕ್ಕೆ 100 ಹುದ್ದೆಗಳು ಇವೆ. ಸೊ ಯಾವ್ಯಾವುದಕ್ಕೆ ಎಷ್ಟೆಷ್ಟಿದೆ ಅನ್ನೋದು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೊ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂದೊಂದು ಡಿಸ್ಟಿಕ್ದು ಕೂಡ ಅವರು ಹೆಲ್ಪ್ಲೈನ್ ನಂಬರ್ ಕೂಡ ಹಾಕಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸ್ಬೋದು. ಯಾವ ಡಿಸ್ಟಿಕ್ಕಿಗೆ ನೀವು ಕಾಲ್ ಮಾಡ್ತೀರಂತೇಳಿ ಕೂಡ ಅವರು ಹೆಲ್ಪ್ಲೈನ್ ನಂಬರ್ ಕೂಡ ಹಾಕಿದ್ದಾರೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ತಾವು ಕೂಡ ಕೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಪೂರ್ತಿ ನೋಡ್ಕೊಳ್ಬೋದು. ನೋಡ್ರಿ, ಈ ವೆಬ್ಸೈಟ್ kpsc.kar.nic.in ಇದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದ 100 ಭೂಮಾಪಕರು ಸಮೂಹ C ಹುದ್ದೆಗಳ ನೇಮಕಾತಿ ಅಧಿಸೂಚನೆ. ಇದು ನೋಡ್ರಿ, ಇದು ಕಲ್ಯಾಣ ಕರ್ನಾಟಕ ಆಯಿತು. ಆಮೇಲೆ ನಾನ್ HK ಇದಕ್ಕೂ ಕೂಡ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಉಳಿದ ಮೂಲ ವೃಂದಕ್ಕೆ 264 ಇದಕ್ಕೂ ಕೂಡ ಸೇಮ್ ಇದೆ. ಇಲ್ಲಿ ಪೋಸ್ಟ್ಗಳು 264 ಭೂಮಾಪಕರದು ಪೋಸ್ಟ್ಗಳಿವೆ. ಸೊ ಇದಕ್ಕೂ ಕೂಡ ಸೇಮ್
ಎಲ್ಲ ವೇತನ ಶ್ರೇಣಿ ಕೂಡ ಎಲ್ಲ ಸೇಮ್ ಇದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 11/3/2024, ಕೊನೆಯ ದಿನಾಂಕ 10/4. ಆದರೆ ಎಕ್ಸಾಮ್ ಡೇಟ್ ಬೇರೆ ಇದೆ. ಕನ್ನಡ ಭಾಷಾ ಪರೀಕ್ಷೆಗೆ 20ನೇ ತಾರೀಕು 7ನೇ ತಿಂಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ 21ನೇ ತಾರೀಕು, ಅದಕ್ಕೂ 7ನೇ ತಿಂಗಳಿದೆ. ಇದಕ್ಕೂ ಕ್ವಾಲಿಫಿಕೇಶನ್ HK ಏನಿದೆ ಅದೇ ಕ್ವಾಲಿಫಿಕೇಶನ್ ಇದಕ್ಕೂ ಕೂಡ ಸೇಮ್ ಆಗಿದೆ. ಸೊ ಇದಕ್ಕೂ ಏಜ್ ಲಿಮಿಟು ಮತ್ತೆ ನಿಮಗೆ ಶುಲ್ಕ ಪಾವತಿಸುವಂಥದ್ದು ಮತ್ತೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಎಲ್ಲ ಸೇಮ್ ಇದೆ. ಸೊ HK ಮತ್ತು ನಾನ್ HK ಇವೆರಡಕ್ಕೂ ಕೂಡ ಈ ಒಂದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ HK ಮತ್ತು ನಾನ್ HK ಎರಡಕ್ಕೂ ಕೂಡ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುತ್ತದೆ. ಈ ಭೂಮಾಪಕರು ಈ ಹುದ್ದೆಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ತಾವೆಲ್ಲರೂ ಈ ಅರ್ಜಿ ಅನ್ನು ಹಾಕಿ. ಸೊ ಆದಷ್ಟು ಯಾರ್ಯಾರು ಪ್ರಿಪರೇಷನ್ ಎಲಿಜಿಬಲ್ ಆಗ್ತೀರಾ ಅವರೆಲ್ಲ ಪ್ರಿಪರೇಷನ್ ಅನ್ನು ಮಾಡ್ರಿ. ಸೊ ಆದಷ್ಟು ಬೇಗ ಅಪ್ಲೈ ಕೂಡ ಮಾಡ್ರಿ. ಇನ್ನು ಮತ್ತೆ ಮುಂದೆ ಇನ್ನೂ ಹೆಚ್ಚಿನ ನೋಟಿಫಿಕೇಶನ್ಗಳನ್ನು ಕೂಡ ಅಧಿಸೂಚನೆ ಬಿಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ತಾವೆಲ್ಲರೂ ಇದೇ ಥರ ಅಪ್ಡೇಟ್ನಲ್ಲಿ ಇರಿ. ನನ್ನ ಹೆಚ್ಚಿನ ಪ್ರಶ್ನೆ ಉತ್ತರಗಳ ವಿಡಿಯೋಗಳನ್ನು ನೀವು ನೋಡಲು ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.